ಪ್ರತಿಯೊಬ್ರು ನಾನು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ ನಿಮ್ದು ರೈಡಿಂಗ್ ಕಿಟ್ ಗ್ಯಾಡ್ಜೆಟ್ಸ್ಗೆಲ್ಲ ಎಷ್ಟೆಷ್ಟು ಪ್ರೈಸ್ ಆಯಿತು ಎಲ್ಲಿ ತಗೊಂಡ್ರಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ನಾನು ಡೆಡಿಕೇಟಿವ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಇವತ್ತು ಕಂಪ್ಲೀಟ್ ಆಗಿ ಎಷ್ಟೆಲ್ಲ ಆಯಿತು ಪ್ರೈಸ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫಸ್ಟು ರೈಡಿಂಗ್ ಜಾಕೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಈ ಜಾಕೆಟ್ ಬಂದ್ಬಿಟ್ಟು ರೈನಾಕ್ಸ್ ಬ್ರ್ಯಾಂಡು ಏರ್ GT4. ಇದು ಮೆನ್ ಜಾಕೆಟ್. ಪ್ರೈಸ್ 8350, ಅರೌಂಡ್ 8.5 ಅಂತ ಅನ್ಕೊಳ್ಳಿ. ಇದು ವುಮೆನ್ ನನ್ನ ಜಾಕೆಟ್. ಇದು ಬೈಸನ್ ಪ್ರೈಸ್ 6000 ಆಗಿತ್ತು, ಎಕ್ಸಾಕ್ಟ್ 6000 ಆಗಿತ್ತು. ಇದು ಟೋಟಲ್ ಕಾಸ್ಟ್ ನಾನು ಕಂಪ್ಲೀಟ್ ಬಿಲ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ಟಾಪ್ ಬಾಕ್ಸ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಆಗಿರೋದ್ರಿಂದ ಪ್ರೈಸ್ ನಮಗೆ ಬಿದ್ದಿದ್ದು 8000. 45 ಲೀಟರ್ಸ್ ಹಿಡಿಯುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಏನ್ ಬೇಕಾದ್ರೂ ಇಡಬಹುದು ಇದ್ರೊಳಗಡೆ. ಈ ಟಾಪ್ ಬಾಕ್ಸ್ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಆಗಿರೋದ್ರಿಂದ ಪ್ರೈಸ್ ನಮಗೆ ಬಿದ್ದಿದ್ದು 8000. 45 ಲೀಟರ್ಸ್ ಹಿಡಿಯುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ನಾವು ಏನ್ ಬೇಕಾದ್ರೂ ಇಡಬಹುದು ಇದ್ರೊಳಗಡೆ. ಇದು ಗಿಂಬಲ್ ಬಂದ್ಬಿಟ್ಟು DJI ಅವ್ರದ್ದು, DJI Osmo 8PE ಅಂತ. ಇದು ಬಂದ್ಬಿಟ್ಟು 20K, ಅರೌಂಡ್ 20K ಆಯಿತು. ಇದು DJI ಮೈಕ್ ಮಿನಿ 2, ಇದು ಬಂದ್ಬಿಟ್ಟು 15K ಆಯಿತು. ನೆಕ್ಸ್ಟ್ ನಾನ್ ತಗೊಂಡಿದ್ದಂಥದ್ದು ರೈಡಿಂಗ್ ಪ್ಯಾಂಟ್. ಇದು ಕೂಡ ರೈನಾಕ್ಸ್ ಅವ್ರ ಬ್ರ್ಯಾಂಡೇನೆ, ಏರ್ GT. ಒಂದು ಪ್ಯಾಂಟ್ಗೆ 6150 ರುಪೀಸ್ ಆಯಿತು. ನಾವು ತಗೊಂಡಿದ್ದು 2 ಪ್ಯಾಂಟು, ಟೋಟಲ್ 12300 ರುಪೀಸ್ ಆಯಿತು. ಸೇಫ್ಟಿ ಅಂತ ಬಂದರೆ ಲೆವೆಲ್ 2. ಇದು ಬ್ಯಾಗ್ ಲಾಕ್ ಮಾಡೋಕ್ಕೋಸ್ಕರ ತಗೊಂಡಿದ್ದು. ಡೆಕತ್ಲನಲ್ಲಿ ಅರೌಂಡ್ 200 ರುಪೀಸ್ ಇರ್ಬೋದು. 4 ತಗೊಂಡಿದ್ವಿ. ಇದು ಬಂದ್ಬಿಟ್ಟು ಪೋಟರಾನಿಕ್ಸ್ ಅವ್ರದ್ದು ಹೇರ್ಗೆ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಕಾರ್ಗೆ ಅಂತ ತೊಗೊಂಡಿದ್ದು ಅವಾಗ. ಸೊ ಇದು ಬೈಕಿಗೂ ಯೂಸ್ ಮಾಡ್ಬೋದು. ನೀವು ಆರಾಮಾಗಿ ಏನಾದರೂ ಏರ್ ಕಮ್ಮಿ ಆಯಿತು ಅಂದರೆ ಇದರಲ್ಲಿ ಏರ್ ಹುಡ್ಕೋಬೋದು. ಇದು ಅರೌಂಡ್ 1450 1500 ಏನೋ ಆಗಿತ್ತು ಅವಾಗ. ನೆಕ್ಸ್ಟ್ ನಾವು ತಗೊಂಡಿದ್ದೆ ಸೇಫ್ಟಿಗೆ ಬೆಸ್ಟ್ ಹೆಲ್ಮೆಟ್. ಇದು ಬಂದ್ಬಿಟ್ಟು ಆಕ್ಸರ್ ಅವರ ಅಂಟರ್ ಅಡಿಷನ್. ಜೊತೆಗೆ ನಾವು ಇಂಟರ್ಕಾಮು ತಗೊಂಡ್ವಿ, ಮಾತಾಡ್ಕೊಂಡು ಹೋಗ್ಬೋದು, ಮ್ಯೂಸಿಕ್ ಕೇಳ್ಬೋದು ಅಂತ. ಇದಕ್ಕೆ ನಮಗೆ ಬಿದ್ದಂತಹ ಪ್ರೈಸ್ 3400. ಇವಾಗ ನೆಕ್ಸ್ಟ್ ಹೆಲ್ಮೆಟ್, ಇದು ಕೂಡ ಆಕ್ಸರ್ ಅವ್ರದೇ, ಬಟ್ ಬ್ಲ್ಯಾಕ್ ಪ್ಯಾಂಥರ್ ಅಡಿಷನ್. ಇದು ಪ್ರೈಸ್ 6000 ಆಯಿತು. ಅಡಿಷನಲ್ ನಾವು ಇದಕ್ಕೂ ಕೂಡ ಇಂಟರ್ಕಾಮ್ ಹಾಕ್ಸಿದ್ವಿ. ನಾನು ಮುಂಚೆ ಹೇಳ್ದಾಗೇನೆ 3400 ಆಯಿತು. ಇದರಲ್ಲಿ ಎಕ್ಸ್ಟ್ರಾ ವೈಸರ್ ಅನ್ನು ಕೊಟ್ಟಿದ್ರು. ಎಕ್ಸ್ಟ್ರಾ ಅಂದರೆ ಇವಾಗ ಫುಲ್ಲು ವೈಟ್ ಕಲರ್ ಇದೆಯಲ್ಲ, ಅದು ಬೇರೆ ಕಲರ್ ಅದು ವೈಸರ್ ಅನ್ನು ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ನೆಕ್ಸ್ಟ್ ನಾವು ತಗೊಂಡಿದ್ದಂಥದ್ದು ರೈನ್ ಕೋಟ್. ಟೋಟಲ್ ಪ್ರೈಸ್ ಇದಕ್ಕೆ 1840 ರುಪೀಸ್ ಆಯಿತು. ಈ ಥರದ್ದೇ ನಾವು 2 ತಗೊಂಡ್ವಿ. ನೆಕ್ಸ್ಟ್ ತಗೊಂಡಿದ್ದಂಥದ್ದು ಬಾಲಾಕ್ಲಾವ. ಇದು 2 ತಗೊಂಡ್ವಿ. ಇದು ಹೆಲ್ಮೆಟ್ ಹಾಕೊಳ್ಳೋದ್ಕಿಂತ ಮುಂಚೆ ಹಾಕೊಳ್ಳೋ ಅಂಥದ್ದು. ಈ ಥರ ಹಾಕೊಂಡು ತೋರಿಸ್ಬಿಡ್ತೀನಿ. ಈ ಥರ ಹಾಕೊಳ್ಳೋದು 2 ತಗೊಂಡಿದ್ದೀವಿ. ಈ ಪ್ರೈಸ್ ತುಂಬಾನೇ ಕಡಿಮೆ, 200 ರುಪೀಸ್ ಬಿತ್ತು ಎರಡಕ್ಕೂ ಅಷ್ಟೇ. 200 ರುಪೀಸ್. ಒಂದಕ್ಕೆ 200, ಎರಡರಿಂದ 400. ನಾನು ತಗೊಂಡಿದ್ದೆ ಸ್ಯಾಡಲ್ ಬ್ಯಾಗ್. ಇದು 2 ಸೈಡ್ ಬರುತ್ತೆ. ನೀವು ಎಕ್ಸ್ಟ್ರಾ ಲಗೇಜ್ ತಗೊಂಡು ಹೋಗ್ಬೇಕು ಅಂದರೆ ನೀವು ಈ ಥರ ಇರುತ್ತೆ. ಫುಲ್ ಕಂಪ್ಲೀಟ್ ಆಗಿ ಒಬ್ರಿಗೆ ಇಲ್ಲಿ ಪ್ಯಾಕ್ ಮಾಡ್ಕೋಬೋದು, ಇನ್ನೊಬ್ರಿಗೆ ಇಲ್ಲಿ ಪ್ಯಾಕ್ ಮಾಡ್ಕೋಬೋದು. ಟೋಟಲ್ ನಮಗೆ ಪ್ರೈಸ್ ಬಿದ್ದಿದ್ದು 4500 ರೂಪಾಯಿ. 4500 ಬಿತ್ತು ಈ ಬ್ಯಾಗ್ಗೆ. ಬಟ್ ಇದು ವರ್ತ್, ತಗೋಬಹುದು. ಇದು ಇವಾಗ ತಗೊಂಡಿದ್ದು. ಆ್ಯಕ್ಚುಲಿ ಅದು ಹೆಲ್ಮೆಟ್ಸ್ ಎಲ್ಲ ತೊಗೋಬೇಕಾದ್ರೆ ತೊಗೊಂಡಿರಲಿಲ್ಲ. ಸೊ ನಮಗೆ ಲಗೇಜು ನೋಡ್ಕೊಂಡು ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ತೊಗೊಂಡ್ವಿ. ಇದು 4500 ರುಪೀಸ್ ಏನೋ ಆಯಿತು ಎಕ್ಸ್ಟ್ರಾ. ನೆಕ್ಸ್ಟ್ ತಗೊಂಡಿದ್ದು ಟ್ಯಾಂಕ್ ಬ್ಯಾಗ್. ಇದು ನಮಗೆ 3400 ರೂಪಾಯಿ ಸಿಕ್ತು. ಇದು ಮ್ಯಾಗ್ನೆಟ್. ಬೇಕಾದ್ರೆ ನೀವು ಟ್ಯಾಂಕ್ಗೆ ಹಿಂಗೆ ಮ್ಯಾಗ್ನೆಟ್ ಅಂಟ್ಕೊಳ್ಳುತ್ತೆ. ನೀವು ಇಲ್ಲ ಅಂದರೆ ನೀವು ಇಳಿದ್ಬಿಟ್ಟು ಹೋಗ್ತಾ ಇದ್ದೀರಾ ಅಂದರೆ ನೀವು ಈ ಥರ ಕ್ಯಾರಿ ಮಾಡ್ಕೋಬೋದು. ನೀವು ರೈಡಿಂಗಲ್ಲಿ ಇದ್ದಾಗ ಟ್ಯಾಂಕ್ಗೆ ಹಿಂಗೆ ಮ್ಯಾಗ್ನೆಟ್ ಮಾಡ್ಕೋಬೋದು. ಇದು ಚೆನ್ನಾಗಿದೆ. ಮೊಬೈಲ್ ಎಲ್ಲಾನು ಮೇಲ್ಗಡೆ ಇಟ್ಕೋಬೋದು ಆರಾಮಾಗಿ. ಇಲ್ಲೂ ಕೂಡ ಲೊಕೇಶನ್ ಎಲ್ಲ ನೋಡ್ಕೊಳಕ್ಕಾಗಲ್ಲ ಅಂದರೆ ಹಿಂಗೆ ಬಗ್ಬೇಕಾಗತ್ತೆ. ಅದಕ್ಕೆ ಮೊಬೈಲ್ ಹೋಲ್ಡರ್ ಹಾಕ್ಸ್ಕೊಳ್ಳಿ. ನಾವು ಹಾಕ್ಸ್ಕೊಂಡಿಲ್ಲ ಸದ್ಯಕ್ಕೆ, ಇದರಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಯಾಕೆಂದರೆ ಹೋಗ್ತಿರೋ ಲೊಕೇಶನ್ ಎಲ್ಲ ನನಗೆ ಗೊತ್ತು, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಮೊಬೈಲ್ ಹೋಲ್ಡರ್ ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ, ಅದು ಹಾಕ್ಸಿಲ್ಲ. ಅದನ್ನು ಅದೊಂದು ಹಾಕಿಸ್ಕೊಳ್ಳಿ, ಮಿಸ್ ಮಾಡಬೇಡಿ ಮೊಬೈಲ್ ಹೋಲ್ಡರು.